ಕಲಬುರಗಿ ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಗೃಹ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಸುದ್ದಿಗೋಷ್ಠಿ ನಡೆಸಿದರು. ನಮ್ಮ ಪ್ರಕೃತಿಯ ನಿಯಮ ಹೇಗಿರುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಸೊ ಆದ್ರಿಂದ ಈ SOPs ಅನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡಬೇಕು ಅಂತ ಅವರಿಗೆ ಸೂಚನೆಯನ್ನ ನೀಡಿದ್ದೇವೆ. ಮತ್ತೆ ಜಾನುವಾರುಗಳಿಗೂ ಕೂಡ ಯಾವ ರೀತಿ ನಾವು ಅವರಿಗೆ ಗೋಶಾಲೆಗಳು ಇರಬೇಕು ಅಥವಾ ಮೇವಿನ ಕೊರತೆ ಆಗ್ಲಾರ್ದಂಗೆ ಮತ್ತೆ ಕುಡಿಯೋ ನೀರಿಗೆ ಕೊರತೆ ಆಗ್ಲಾರ್ದಂಗೆ ಕೂಡ ಪಂಚಾಯತ್ ವೈಸ್ ಅವರಿಗೆ ಒಂದು ನೀತಿ ನಕ್ಷೆಯನ್ನ ಹಾಕಲಿಕ್ಕೆ ಕೂಡ ನಾವು ಆದೇಶವನ್ನ ನಾವು ಮಾಡಿದ್ದೇವೆ. ಮತ್ತೆ ನಿಮ್ಮ ಪಶುಸಂಗೋಪನೆ ಇಲಾಖೆಯಿಂದ ಮತ್ತೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಈ ಫರ್ಟಿಲೈಸರ್ ಅಲ್ಲಿ ಅಥವಾ ರಸಗೊಬ್ಬರದಲ್ಲಿ ಕೂಡ ಕೊರತೆ ಆಗಬಾರ್ದು, ಮೇವಿನ ಕೊರತೆನೂ ಕೂಡ ಆಗಬಾರ್ದು. ಮತ್ತೆ ಬಹಳ ಸ್ಪಷ್ಟವಾಗಿ ಸರ್ಕಾರ ವತಿಯಿಂದ ಬೋರ್ಡ್ಗಳು ಅಂಗಡಿ ಹೊರಗಡೆ ಹಾಕಬೇಕು ಅಂತ ಈಗಾಗಲೇ DC ಕೂಡ ನಾನು ನಿರ್ದೇಶನ ನೀಡಿದೆ. ಲಭ್ಯತೆ ಎಷ್ಟಿದೆ, ಅದರ ರೇಟ್ ಎಷ್ಟಿದೆ, ಮತ್ತೆ ಈಗಾಗಲೇ 7 ಅಂಗಡಿಗಳಿಗೆ ನಾವಾಗಲೇ ಸಸ್ಪೆನ್ಷನ್ ಕೂಡ ನಾವು ಬಂದಿದ್ದೀವಿ. ಈಗಾಗಲೇ 51 ರೇಡ್ಗಳನ್ನ ಮಾಡಿದ್ದೀವಿ. ಸಾಕಷ್ಟು ಏನು ಅವ್ರ ಮೇಲೆ ಫೈನ್ಸ್ ಕೂಡ ನಾವು ಹಾಕಿದ್ದೇವೆ. ಬಟ್ 7 ಬಹಳ ಗಂಭೀರವಾಗಿ ಉಲ್ಲಂಘನೆ ಆಗಿದೆ, ಕಾನೂನು ಉಲ್ಲಂಘನೆ ಆಗಿರೋದ್ರೆ ಅವ್ರ ಸಸ್ಪೆನ್ಷನ್ ಇದೆ ಕೂಡ ನಾವು ರಾಜ್ಯ ಸರ್ಕಾರಕ್ಕೆ ನಾವು ಬಂದಿದ್ದೀವಿ. ಮತ್ತೆ ವಿಶೇಷವಾಗಿ ಗ್ರೌಂಡ್ ಟ್ರೂತಿಂಗ್ ಅಂತ ನಾವೇನ್ ಹೇಳ್ತೀವಿ, ಇಲ್ಲಿವರೆಗೂ ಕಲಬುರಗಿನಲ್ಲಿ ಯಾಕೆ ಹೆಚ್ಚು ಇನ್ಶೂರೆನ್ಸ್ ಅನ್ನ ನಾವು ಪಡೆದಿದ್ದೀವಿ ಅಂದ್ರೆ ಕೇಂದ್ರ ಸರ್ಕಾರದಿರ್ಬೋದು, ಇನ್ಶೂರೆನ್ಸ್ ಕಂಪನಿಗಳಿರ್ಬೋದು, ರಾಜ್ಯ ಸರ್ಕಾರದಿರ್ಬೋದು, ಆ ಮಾನದಂಡಗಳ ಪ್ರಕಾರ ನಾವು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದೇವೆ ಆದೇಶಗಳನ್ನ ಅಥವಾ ನಿರ್ದೇಶನಗಳನ್ನ. ಅದಕ್ಕೆ ಇವತ್ತು ನಮಗೆ 100 ಕೋಟಿ ರೂಪಾಯಿ ಇನ್ಶೂರೆನ್ಸ್ ಬಂದಿರೋದು ನಮ್ಮ ಜಿಲ್ಲೆಗೆ. ಗ್ರೌಂಡ್ ಟ್ರೂತಿಂಗ್ ಹೇಗ್ ಮಾಡಬೇಕು, ಏನ್ ಮಾಡಬೇಕು, ಅದರಲ್ಲಿ ಹಿಂದೆ ವರ್ಷದಲ್ಲಿ ಏನಾದ್ರೂ ಲೋಪವನ್ನ ಕಂಡುಬಂದ್ರೆ ಅದನ್ನು ಕೂಡ ತಿದ್ದಬೇಕು ಅಂತ ಕೂಡ ನಾವು ಹೇಳಿದ್ದೇವೆ. ಈಗ ಕೇಂದ್ರ ಸರ್ಕಾರದ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರ ನಾವು ಈಗಲೇ ಯಾವುದು ವರದಿಯನ್ನ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಮಳೆಗಾಲ ಸಂಪೂರ್ಣವಾಗಿ ಮುಗಿದ ಮೇಲೆ, ಸರ್ವೆ ಆದ್ಮೇಲೆ, ಕೇಂದ್ರ ಸರ್ಕಾರದ ಒಂದು ತಂಡ ಬಂದು ಗ್ರೌಂಡ್ ಟ್ರೂತಿಂಗ್ ಮಾಡಿದ್ಮೇಲೆ ಅದನ್ನ ಫ್ರೂಟ್ಸ್ ಡೇಟಾಬೇಸ್ ಅಲ್ಲಿ ಅಪ್ಡೇಟ್ ಮಾಡಿದ್ಮೇಲೆ ನಮಗೆ ಏನಾದರೂ ಪರಿಹಾರ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಮಳೆಗಾಲ ಅವಧಿ ಮುಗಿದ ನಂತರ ರಾಜ್ಯ ಸರ್ಕಾರದಿಂದ ಆದೇಶ ಬಂದಾಗ ಇದನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಇಲಾಖೆದವರು, ಅದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, RDPR ಇರ್ಬೋದು, ಪಶುಸಂಗೋಪನೆ ಇರ್ಬೋದು, ಎಲ್ಲ ಡಿಪಾರ್ಟ್ಮೆಂಟ್ ಅನ್ನ ಸೇರಿ ಜಂಟಿಯಾಗಿ ಸಹಕರಿಸಿ ಇದನ್ನ ಮಾಡಬೇಕು ಅಂತ ಕೂಡ ನಾವು ಇವತ್ತು ನಿರ್ಧಾರವನ್ನ ತಗೊಂಡಿದ್ದೇವೆ. ಮತ್ತೆ ಕೆಲವು ಪತ್ರಿಕೆಗಳಲ್ಲಿ ನಾನು ಕೆಲವು ಒಂದು ವಾರ ದಿನದಿಂದ ಗಮನಿಸ್ತಾ ಇದ್ದೆ. ಮತ್ತೆ ಇವತ್ತು ನಮ್ಮ ಕೆಲವು ಶಾಸಕರು ಕೂಡ ಇವತ್ತು ಹೇಳ್ತಾ ಇದ್ರು, ಒಂದು ಕೆಲವು ಹಳ್ಳಿಗಳಿಗೆ ಈ ಇನ್ಶೂರೆನ್ಸ್ ದುಡ್ಡು ಏನಿದೆ ಅದು ಬಂದಿದೆ, ಈಗ ಕೆಲವು ಹಳ್ಳಿಗಳಿಗೆ ಬಂದಿಲ್ಲ. ಅದು ಕೆಲವು ತಾಂತ್ರಿಕ ಕಾರಣಗಳು ಇದೆ, ಮತ್ತೆ ನಮ್ಮ ಅಧಿಕಾರಿಗಳ ಬೇಜವಾಬ್ದಾರಿಗಳು ಕೂಡ ಇದೆ. ಎರಡೂ ಕೂಡ ಜಂಟಿಯಾಗಿ ಇದೆ, ಸಮಸ್ಯೆ ಇದೆ. ಸೊ ಅದಕ್ಕೋಸ್ಕರ ಈ ಸರಿ ವೆರಿಫಿಕೇಶನ್ಗೆ ತಾಲೂಕ್ ವೈಸ್ ಸಪರೇಟ್ ಕಮಿಟಿಗಳನ್ನ ಮಾಡಿ, ಅಂದ್ರೆ ಈ ಅಧಿಕಾರಿಗಳನ್ನ ಹೊರತುಪಡಿಸಿ, ಅದು ನಮ್ಮ DC ಅವರು ಒಂದು ಸಮಿತಿ ರಚನೆ ಮಾಡ್ಲಿಕ್ಕೆ ಹೇಳಿದ್ದೀನಿ. ಅದು ಕಾಂಪೋಸಿಷನ್ ಒಂದು 2 ದಿನ ಯೋಚನೆ ಮಾಡಿ ಯಾರ್ಯಾವ ಅಧಿಕಾರಿಗಳಿಗೆ ಯಾವ ತಾಲೂಕ ಹಾಕ್ಬೇಕು ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಸೊ ಇಲ್ಲಿ ಏನು ತಾರತಮ್ಯ ಆಗಿದೆ ಅಂತ ಜನರು ಹೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆಯೋದಾಗ್ಲಿ, ಮತ್ತೆ ಮುಂದೆ ಆ ತಪ್ಪು ಆಗ್ಲಾರ್ದಾಗೆ ಹೇಗೆ ಮಾಡ್ಬಿಟ್ಟು ನೋಡ್ಬೇಕು ಅನ್ನೋದು ಕೂಡ ಒಂದು ಸಮಿತಿಯನ್ನ ನಾವು ತಾಲೂಕು ಮಟ್ಟದಲ್ಲಿ ಪರಿಹಾರ ಬೇಕಲ್ಲ ಸರ್, ಇವತ್ತು ಆಯ್ತು, ನೆಕ್ಸ್ಟ್ ಇಯರ್ ಆಯ್ತು. ಅದೇ ಸರ್, ಈಗ ಅದಕ್ಕೆ ಏನು ಮಾಡಕ್ಕಾಗಲ್ಲ. ನಾವು ಹಿಂದಿನ ಯಾರು ಸರ್, ಅದೇ ನಿಮ್ಮ ವರದಿನೇ ಹೇಳ್ತಾ ಇರೋದು. ನಾನು ಮುಗಿಸ್ಬಿಡ್ತೀನಿ, ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ. ಸೊ ಆದ್ರಿಂದ ಒಟ್ಟಾರೆ ಅರ್ಬನ್ ಡ್ರಿಂಕಿಂಗ್ ವಾಟರ್ ಇರ್ಬೋದು, ರೂರಲ್ ಡ್ರಿಂಕಿಂಗ್ ವಾಟರ್ ಇರ್ಬೋದು, ಸಮರ್ಪಕವಾಗಿ ನಿರ್ವಹಣೆ ಮಾಡಲಿಕ್ಕೆ ಕೆಲವು ನಿರ್ದೇಶನಗಳನ್ನ ನೀಡಿದ್ದೇವೆ. ಸಿಟಿನಲ್ಲೂ ಕೂಡ
ಮಾನ್ಯ ಅಲ್ಲಂಪ್ರಭು ಅವರು ಮತ್ತೆ ಗಣೇಶ್ ಫಾತಿಮಾ ಅವರು ಹೇಳ್ತಾ ಇದ್ದಾರೆ, ಇನ್ನ ಹೆಚ್ಚು ರೀತಿಯಾದಂತಹ ನಾವು ಟ್ಯಾಂಕರ್ ಸಪ್ಲೈ ಮಾಡಬೇಕಾಗುತ್ತೆ. ಯಾಕಂದ್ರೆ ಖಾಸಗಿ ಬೋರ್ವೆಲ್ ಕೂಡ ಯಾವುದು ನಿಮ್ಮ ಮನೆಯಲ್ಲಿ ಇದೆ ಅವು ಕೂಡ ಬಂದು ಹೋಗಿವೆ ಅಂತ. ಸೊ ವಾರ್ಡ್ ವೈಸ್ ಒಂದು ಕಂಟಿಂಜೆನ್ಸಿ ಪ್ಲಾನ್ ಮಾಡಕ್ಕೆ ಕೂಡ ಅವ್ರಿಗೆ ನಿರ್ದೇಶನ ಮಾಡಿದ್ವಿ. 14ನೇ ತಾರೀಕು ಇಲ್ಲಿ ಇಬ್ರು ನಗರದ ಶಾಸಕರು ಮತ್ತೆ ವಾರ್ಡ್ ಮೆಂಬರ್ಸಿಗೆ ಕಾರ್ಪೊರೇಟರ್ಸ್ ಮತ್ತೆ ನಮ್ಮ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಒಂದು ಕಂಟಿಂಜೆನ್ಸಿ ಪ್ಲಾನ್ ಫಾರ್ ದ ನೆಕ್ಸ್ಟ್ ಫ್ಯೂ ಮಂತ್ಸ್ ಅದನ್ನು ಕೂಡ ಮಾಡಲಿಕ್ಕೆ ನಿರ್ದೇಶನ ನೀಡಿದ್ವಿ. 14ನೇ ತಾರೀಕು ಅದನ್ನು ಕೂಡ ಸಬ್ಮಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ತಾವು ಇನ್ಶೂರೆನ್ಸ್ ಹೇಳಿದಾಗ ಕಳೆದ 3 ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರ ಬಂದಾಗ ಹೆಚ್ಚು ಒತ್ತನ್ನ ನಾವು ಇನ್ಶೂರೆನ್ಸ್ ಡ್ರೈವಿಗೆ ನಾವು ಕೊಟ್ಟಿದ್ದೇವೆ. ನಿಮ್ಗೆ ಗೊತ್ತಿರೋ ಹಾಗೆ ಮುಂಚೆ 50,000 ಆಗ್ತಾ ಇರಲಿಲ್ಲ ರಿಜಿಸ್ಟ್ರೇಷನ್. ನಾವು ಬಂದ್ಮೇಲೆ ಮೊದಲನೇ ವರ್ಷ ಸುಮಾರು ನನ್ನ ನೆನಪಿದ್ದಾಗ 1 ಲಕ್ಷ 1.5 ಲಕ್ಷ ತನಕ ಆಯಿತು. ಅದಾದ್ಮೇಲೆ ಹೋದ ಬಾರಿ ಸುಮಾರು 3 ಲಕ್ಷ ತನಕ ತಗೊಂಡು ಹೋದ್ವಿ. ಈ ಸರಿ 4,58,609 ರೈತರು ಇನ್ಶೂರೆನ್ಸ್ ರಿಜಿಸ್ಟರ್ ಆಗಿದ್ದಾರೆ. ಸುಮಾರು 5,35,850 ಹೆಕ್ಟೇರ್ 5.35 ಹೆಕ್ಟರ್ಸ್ ಲ್ಯಾಕ್ ಹೆಕ್ಟರ್ಸ್ ಇನ್ಶೂರೆನ್ಸ್ ಆಗಿದ್ದಾರೆ. ಈ ಸರಿ ಇನ್ಶೂರೆನ್ಸ್ ಕೊಟ್ಟಿರೋದು ಸುಮಾರು 3,071 ಕೋಟಿ ರೂಪಾಯಿದು ಇನ್ಶೂರೆನ್ಸ್ ಅನ್ನ ಏನು ನಾವು ಇನ್ಶೂರ್ ಆಗ್ತಾ ಇದೆ. ಆಮೇಲೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅನ್ನೋದು ಕೂಡ ತಮ್ಮ ಗಮನಕ್ಕಿದೆ. ಈಗ ಹೆಸರಿರ್ಬೋದು 19,349 ರೈತರು, ಉದ್ದಿಗೆ 6,928 ರೈತರು, ಮತ್ತೆ ಸೋಯಾಬೀನಿಗೆ 10,774 ರೈತರು ಈಗಾಗಲೇ ಈ ಮಿಡ್ ಸೀಸನ್ ಅಡ್ವರ್ಸಿಟಿಗಳಿಗೆ ಡಿಕ್ಲೇರ್ ಆಗಿರೋಂಥದ್ದು ನೋಂದಾಯಿಸಿದ್ದಾರೆ ಈಗಾಗಲೇ. ಸೊ ಪರಿಹಾರ ಒಟ್ಟಾರೆ ನಮ್ಮ ಸರ್ಕಾರ ಬಂದಾಗಿಂದ ನಮ್ಮ ಜಿಲ್ಲೆಗೆ ಕ್ರಾಪ್ ಇನ್ಶೂರೆನ್ಸ್ ಇರ್ಬೋದು, ನಿಮ್ಮ ಮಿಡ್ ಸೀಸನ್ ಅಡ್ವರ್ಸಿಟಿ ಇರ್ಬೋದು, ಅಥವಾ ನಾವು ನೀಡಿದಂಥ ಇನ್ಪುಟ್ ಸಬ್ಸಿಡಿ ಇರ್ಬೋದು, ಸುಮಾರು 3,035 ಕೋಟಿ ರೂಪಾಯಿ ಕಳೆದ 3 ವರ್ಷದಲ್ಲಿ ಬಂದಿರೋದು ಪರಿಹಾರ ನಮ್ಮ ರೈತರಿಗೆ. ಇನ್ನೆಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾಳಜಿ ವಹಿಸಿ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು ಕೆಲಸ ಮಾಡಿ ರೈತರ ಜೊತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಪರಿಹಾರ ಯಾವತ್ತೂ ಸಿಕ್ಕಿರಲಿಲ್ಲ. ಇದು ನಮ್ಮ ಸರ್ಕಾರದ ಒಂದು ಪ್ರಾಮಾಣಿಕ ಪ್ರಯತ್ನ. ಹಿಂದೆ ಯಾವುದಿದೆ ಅದಕ್ಕಿಂತ ಹೆಚ್ಚಾಗಿ ಈ ಸರಿ ನಾವು ಮಾಡ್ತೇವೆ. ಇದು ಬಹಳ ಗಂಭೀರವಾದಂಥ ಬರಗಾಲವನ್ನು ನಾವು ಎದುರಿಸಬೇಕಾಗ್ತದೆ. ಮುಂಜಾಗ್ರತವಾಗಿ ನಾವು ಆಗಲೇ ಕೇಂದ್ರ ಸರ್ಕಾರದ ನೆರವಿಗೂ ಕೂಡ ಈಗಾಗಲೇ ಕಂದಾಯ ಸಚಿವರು ಮತ್ತೆ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬರೆದಿದ್ದಾರೆ. ಪ್ರಧಾನಮಂತ್ರಿಯವರು ಕೂಡ ಕರ್ನಾಟಕಕ್ಕೆ ಬಂದಾಗ ಮಾತನಾಡಿದ್ದಾರೆ. ಡೆಲ್ಲಿಗೂ ಕೂಡ ಹೋಗಿ ಮುಖ್ಯಮಂತ್ರಿಗಳು ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಕೇಂದ್ರ ಸರ್ಕಾರದ ನೆರವು ಮತ್ತೆ ರಾಜ್ಯ ಸರ್ಕಾರದ ನೆರವು ಇವೆರಡೂ ಸೇರಿ ನಾವು ನಮ್ಮ ರೈತರಿಗೆ ಪ್ರಾಮಾಣಿಕವಾಗಿ ಅವರಿಗೆ ಒಂದು ಪರಿಹಾರ ಕೊಡಲಿಕ್ಕೆ ಪ್ರಯತ್ನವನ್ನ ನಾವು ನಮ್ಮ ವತಿಯಿಂದ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ನಾನು ನಿಮ್ಗೆ ಬಯಸ್ತಾ ಇದ್ದೇನೆ. ಮತ್ತೆ ಕಳೆದ 3 ವರ್ಷದಲ್ಲಿ ಬರೀ ಕ್ರಾಪ್ ಇನ್ಶೂರೆನ್ಸ್ ನಾವು ಕೇಳ್ತಾ ಇದ್ವಿ 1,431. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.